ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಮುಳಬಾಗಿಲು ತಾಲೂಕಿನಲ್ಲಿ 30 ಗ್ರಾಮ ಪಂಚಾಯಿತಿಗಳಿದೆ. ಈ ದಿನ ನಾವು ಈ ಪತ್ರಿಕೆ ಮುಖಾಂತರ ತಿಳಿಸ್ತಾ ಇರೋದೇನೆಂದರೆ, ಬೇಸಿಗೆ ಕಾಲ ಆಗಿರೋದ್ರಿಂದ ನಮ್ಮ ಮುಳಬಾಗಿಲು ತಾಲೂಕಿನ 30 ಗ್ರಾಮ ಪಂಚಾಯಿತಿಗಳಲ್ಲಿ ಇರತಕ್ಕಂಥ ಗ್ರಾಮಗಳ ವ್ಯಾಪ್ತಿನಲ್ಲಿ ಗ್ರಾಮಗಳಲ್ಲಿ ಏನಾದರೂ ಕುಡಿಯೋ ನೀರಿನ ಸಮಸ್ಯೆ ಬಂದಂತಹ ಸಂದರ್ಭದಲ್ಲಿ ತಕ್ಷಣ ಸ್ಪಂದಿಸಬೇಕು ಅಂತೇಳಿ ಮೇಲಧಿಕಾರಿಗಳ ಸೂಚನೆಯ ಮೇರೆಗೆ ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿನಲ್ಲಿ ಕಂಟ್ರೋಲ್ ರೂಮ್ನ ಸ್ಥಾಪನೆ ಮಾಡಿದೆ. ಅಂದರೆ ದೂರವಾಣಿ ಸಹಾಯವಾಣಿ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ದು, ಇದು 24 hours ಕಾರ್ಯನಿರತವಾಗಿರುತ್ತೆ. ತಮ್ಮ ಗ್ರಾಮಗಳಲ್ಲಿ ಯಾವುದೇ ಒಂದು ಕುಡಿಯೋ ನೀರಿನ ಸಮಸ್ಯೆ ಉಂಟಾದಲ್ಲಿ ತಕ್ಷಣ ನಮಗೆ ದೂರವಾಣಿ ಮುಖಾಂತರ ತಿಳಿಸಿದಲ್ಲಿ ನಾವು ಆ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ತಕ್ಷಣ ಕ್ರಮ ಕೈಗೊಳ್ತೀರಿ. ಗ್ರಾಮ ಪಂಚಾಯಿತಿ ಹಂತದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಇರ್ತಾರೆ. ಅಲ್ಲಿರ್ತಕ್ಕಂಥ ಸಿಬ್ಬಂದಿನ ಈ ಸಹಾಯವಾಣಿ ಕೇಂದ್ರದಲ್ಲಿ ಕುಳಿಸಿ ಬರ್ತಕ್ಕಂಥ ದೂರುಗಳನ್ನ ನೋಂದಣಿ ಮಾಡಿಕೊಂಡಿದ್ದ ನಂತರ ಆ ಸಮಸ್ಯೆಗಳ ಪರಿಹಾರ ಕೈಗೊಂಡು ಆ ಪರಿಹಾರದ ಒಂದು ಕಾಪಿನ ಅವ್ರಿಗೂ ಕೊಡಬೇಕು ಮತ್ತು ಮೇಲಧಿಕಾರಿಗಳಿಗೂ ಕಳಿಸ್ಕೊಡ್ಬೇಕು ಅಂತೇಳಿ ಕಟ್ಟುನಿಟ್ಟಾಗಿ ಸೂಚಿಸಿದ್ವಿ. ಈಗಂತೂ ನಮ್ಮ ತಾಲೂಕಿನಲ್ಲಿ ಸದ್ಯಕ್ಕೆ ಯಾವುದೇ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇರೋದಿಲ್ಲ. ತಾತ್ಕಾಲಿಕವಾಗಿ ಏನಾದರೂ ಸಣ್ಣ ಪುಟ್ಟ ದುರಸ್ತಿಗಳ ಇದ್ದು ಒಂದೆರಡು ದಿವಸದಲ್ಲಿ ಉಂಟಾದಂತಹ ಒಂದು ಸಮಸ್ಯೆನ ತಕ್ಷಣ ಅವರೇನೆ ಕ್ರಮ ಕೈಗೊಂಡು ಪರಿಹಾರ ಮಾಡ್ತಾ ಇದ್ದಾರೆ. ಅತ್ಯಂತ ತುರ್ತಾದಂತಹ ಒಂದು ನೀರಿನ ಸಮಸ್ಯೆ ಎದುರಾಗಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಆ ಥರ ಸಮಸ್ಯೆ ಬರಬಹುದು ಅಂತೇಳಿ ನಾವು 29 ಗ್ರಾಮಗಳನ್ನ ಸಹಾಯಕ ಕಾರ್ಯಪಾಲ ಅಭಿಯಂತರು, ಕುಡಿಯುವ ನೀರು ಮತ್ತು ನೈರ್ಮಲ್ಯೀಕರಣ ಇಲಾಖೆಯವರು ಮತ್ತು ಗ್ರಾಮ ಪಂಚಾಯಿತಿ ನಾವು ಗುರುತಿಸಿದ್ದೀರಿ. ಅವಳಿಗೆ ಮುಂಜಾಗ್ರತಾ ಕ್ರಮವಾಗಿ ಆ ಗ್ರಾಮಗಳಲ್ಲಿನ ಖಾಸಗಿ ವ್ಯಕ್ತಿಗಳ ಕೊಳವೆ ಬಾವಿ ಮತ್ತು ನೀರಿನ ಟ್ಯಾಂಕರ್ನ ಗುರುತಿಸಿ ಸಿದ್ಧವಾಗಿ ಇಟ್ಕೊಂಡಿದ್ರಿ. ಮತ್ತು ಮುಖ್ಯವಾಗಿ ನಮ್ಮ ತಾಲೂಕ್ ಪಂಚಾಯತಿನಲ್ಲೂ ಸಹ ಕಂಟ್ರೋಲ್ ರೂಮ್ನ ಸ್ಥಾಪನೆ ಮಾಡಿದ್ದು. ದೂರವಾಣಿ ಸಂಖ್ಯೆ ಬಂದು 08159249045 ಹೇಳ್ತೀನಿ ನೋಡಿ ಸರ್. 08159242045 ಸರ್. 942 ಈ ನಂಬರ್ಗೆ ನೀವು ಕಾಲ್ ಮಾಡೋದ್ರ ಮುಖಾಂತರವಾಗಿ ಏನಾದರೂ ನೀರಿನ ಸಮಸ್ಯೆ ಇತ್ತಂದರೆ ತಿಳಿಸಿದರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಏನಾದರೂ ಸ್ಪಂದಿಸಲಿಲ್ಲ ಅಂದರೆ ತಕ್ಷಣ ನಾನೇ ಕ್ರಮ ಕೈಗೊಳ್ತೀರಿ. ಮತ್ತು ಈಗ ಬೆಳಿಗ್ಗೆ 6ರಿಂದ ಸಂಜೆ 8 ಗಂಟೆವರೆಗೂ ನಾವು ದೂರವಾಣಿಗೆ ಸಂಪರ್ಕದಲ್ಲೇ ಇರ್ತೀರಿ. ಗ್ರಾಮ ಪಂಚಾಯತಿಗಳಲ್ಲಿ 24 hours ತೆರೆದಿದ್ದೀರಿ. ಮುಂದೆ ಅಂಥ ಅಭಾವ ಉಂಟಾದಲ್ಲಿ ನಾವು ಸಹ ಸಿದ್ಧವಾಗಿರ್ತೀರಿ. ಇಲ್ಲಾಂದರೆ ವೈಯಕ್ತಿಕವಾಗಿ ನನ್ನ ನಂಬರನ್ನು ಕೊಡ್ತೀನಿ, ಕಾರ್ಯನಿರ್ವಹಣಾಧಿಕಾರಿಯಾದ ನನ್ನ ನಂಬರನ್ನು ಹೇಳಿರ್ತೀನಿ. 9740817151. ಈ ನಂಬರ್ಗೂ ನನಗೂ ಬೇಕಾದರೆ ಅವರು ಫೋನ್ ಮಾಡಿ ಏನಾದರೂ ಸಮಸ್ಯೆ ಇದ್ದಲ್ಲಿ ತಿಳಿಸಿದರೆ ನಾನು ನೇರವಾಗಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಹತ್ರ ಮಾತನಾಡಿ ತಕ್ಷಣ ತುರ್ತಾಗಿ ಕ್ರಮ ಕೈಗೊಳ್ತೀರಿ. ಅದೇ ರೀತಿ ನಮ್ಮಲ್ಲಿ ಸುಮಾರು 260 RO ಪ್ಲ್ಯಾಂಟ್ಗಳಿದೆ. ಈ 260 RO ಪ್ಲ್ಯಾಂಟ್ಗಳಲ್ಲಿ 22 ದುರಸ್ತಿನಲ್ಲಿದ್ದಾವೆ. ಅದನ್ನು ದುರಸ್ತಿ ಮಾಡಿಸೋದಕ್ಕೆ ಕ್ರಮ ಕೈಗೊಂಡಿದ್ದೀರಿ. ಈ ತಿಂಗಳು 15 ಒಳಗಡೆ ಎಲ್ಲ RO ಪ್ಲ್ಯಾಂಟ್ಗಳನ್ನು ಸುಸ್ಥಿತಿಗೆ ತಗೊಂಬಂದು ಕರ್ತವ್ಯ ನಿರ್ವಹಿಸೋ ಥರ ಮಾಡ್ತೀರಿ. ಹಾಗಾಗಿ ಈಗಂತೂ ಕುಡಿಯೋ ನೀರಿನ ಸಮಸ್ಯೆ ಯಾವುದೂ ಇಲ್ಲ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆಮೇಲೆ ಈ ಚರಂಡಿ ಸ್ವಚ್ಛತೆ ಕೈಗೊಳ್ಳೋದಕ್ಕೂ ಈಗ ಕ್ರಮ ಕೈಗೊಂಡಿದ್ರಿ. ಈಗಾಗಲೇ ಹಲವಾರು ಗ್ರಾಮ ಪಂಚಾಯತಿಗಳಲ್ಲಿ ಚರಂಡಿ ಸ್ವಚ್ಛತೆ ಮಾಡ್ತಾ ಇರತಕ್ಕಂಥ ಫೋಟೋಸ್ ಕಳಿಸ್ತಾ ಇದ್ದಾರೆ. ಅದೇ ರೀತಿ ಬೇಸಿಗೆ ಆಗಿರೋದ್ರಿಂದ ಈ ಹಾವುಗಳು ಇನ್ನೊಂದು ಹೆಚ್ಚಾಗಿ ಬರ್ತವೆ ಅನ್ನೋ ಕಾರಣಕ್ಕೂ ಎಲ್ಲೆಲ್ಲಿ ಬೀದಿ ದಿಪ್ಪಲು ಹೋಗಿದೆಯೋ ಆ ಬೀದಿ ದಿಪ್ಪಲು ಹಾಕ್ಸೋದಕ್ಕೂ ಹೇಳಿದ್ರಿ. ಕೆಲವೊಂದು ಕಡೆ ತಾವು ಹೇಳಿದಾಗೆ ಈ 24 hours ಬೀದಿ ದಿಪ್ಪಲು ಉರಿತಾ ಇರ್ತವೆ ಅಂತ ಹೇಳಿದ್ರಿ. ಅವಳಿಗೆ KB ಅವ್ರ ಜೊತೆನೂ ಮಾತಾಡಿದ್ರಿ. ಅದು ಏನಂದರೆ 3 piece ಲೈನ್ ಇರಬೇಕು. ಅದಿಲ್ಲದೆ ಇರೋದ್ರಿಂದ ಕೆಲವೊಂದು ಕಡೆ ಸಮಸ್ಯೆ ಇದೆ. ಅದನ್ನು ತಕ್ಷಣ ಪರಿಹಾರ ಮಾಡ್ತೀವಿ. ಸ್ವಚ್ಛತೆಗೆ ಕೆಲವೊಂದು ಅಧಿಕಾರಿಗಳನ್ನು ಭೇಟಿ ಮಾಡಿದಾಗ ನಮ್ಮ ಹತ್ರ ಫಂಡ್ ಇಲ್ಲ ಅಂತ ಇಲ್ಲ, ಈ ವರ್ಷ ನಾವು ಅದೇ ಕಂದಾಯ ಈಗ ಜಿಲ್ಲೆಯಲ್ಲಿ
100% ಗುರಿ ಸಾಧಿಸಿದಿರಿ. ಹಾಗಾಗಿ ಆ ಹಣನ ಸದ್ಬಳಕೆ ಮಾಡಿಕೊಂಡು ಸ್ವಚ್ಛತೆ ಮಾಡಬೇಕು ಅಂತೇಳಿ ಹೇಳಿದ್ರಿ. ಯಾವುದೇ ಫಂಡ್ ಇಲ್ಲ ಇನ್ನೊಂದು ಅನ್ನೋ ಪ್ರಶ್ನೆನೇ ಇಲ್ಲ. ಅದೇ ವೇಗದಲ್ಲೇ ಮತ್ತೆ ಟ್ಯಾಕ್ಸ್ ಈ ವರ್ಷದ್ದು ಕಲೆಕ್ಟ್ ಮಾಡ್ಕೋಬೇಕು ಅಂತೇಳಿ ಹೇಳಿದ್ರಿ. ಫಂಡ್ ಇಲ್ಲ ಅನ್ನೋ ಅಂಥ ಕಾರಣ ಹೇಳ್ತಕ್ಕಂಥದ್ದಲ್ಲ. ಯಾಕಂದರೆ ನಾವು ತೆರಿಗೆಯನ್ನು ವಸೂಲಾತಿ ಮಾಡ್ಕೊಂಡಿದ್ರಿ 100% ಕೆಲವೊಂದು ಗ್ರಾಮ ಪಂಚಾಯತ್ಗಳು ನಮ್ಮಲ್ಲಿ ಆಗಿದೆ. ಇನ್ನು ಉಳಿದಂಥ ಪಂಚಾಯತಿಗಳು 97, 98, 99% ಸಹ ಆಗಿದೆ. ಹಾಗಾಗಿ ಹಣಕ್ಕೇನು ಸಮಸ್ಯೆ ಇಲ್ಲ ಅಂತಲೇ ಹೇಳಿ. ತೆರಿಗೆ ಸಂಗ್ರಹಣೆ ಆಗ್ತಾ ಇದೆ ಸರ್ ಗ್ರಾಮ ಪಂಚಾಯತಿಗಳು. ತೆರಿಗೆ ಸಂಗ್ರಹಣೆ ಆಗ್ತಾಯಿದೆ. ನಮ್ಮ ಮುಳಬಾಗಿಲು ತಾಲೂಕು ಈ ಆರ್ಥಿಕ ವರ್ಷದಲ್ಲಿ 97.25% ಆಯಿತು. ಅದರಲ್ಲೂ ತಾಯ್ಲೂರು ಗ್ರಾಮ ಪಂಚಾಯತಿನಿಂದ ನಮ್ಮ ತಾಲೂಕು 100% ಆಗಲಿಲ್ಲ. ಅದೊಂದು 73% ಆಗೋಯ್ತು. ಇನ್ನು ಉಳಿದಂತೆ ಎಲ್ಲ ಪಂಚಾಯತಿಗಳು 98, 100% ಆಗಿದೆ. 110% ಮಾಡಿದ್ದಾರೆ. ಒಪ್ಪು ಬಿಡುವಾಗ 2-3 ಪಂಚಾಯತಿಗಳು ಸರ್ ಇದೆ. ಅದು ಸರ್ ಪಬ್ಲಿಕ್ಸ್ ಇದ್ದಾರೆ ನಮಗೆ ಅಂದ್ರೆ ಇರಲ್ಲ. ಈ ಪಂಚಾಯತಿ ಅಲ್ಲೋದ್ರೆ ಅಲ್ಲಿದ್ದಾರೆ ಅಂತಾರೆ. ಈಗ ಒಂದೇ ಹಿಂಗೆ ಅವ್ರಿಗೆ ಹೆಚ್ಚುವರಿ ಪ್ರಭಾರ ಇದ್ದಾರೆ. ಅದ್ರ ಬಗ್ಗೆ ಮೇಲಧಿಕಾರಿಗಳು ಥ್ಯಾಂಕ್ ಯು.